ಸರ್ ಯಾರಾಗ್ಬೋದು ಸರ್ ನಿಮ್ಮ ಸಂಸದರು? ನಮಗೆ ಕಾಂಗ್ರೆಸ್ ಆದ್ರೆ ಒಳ್ಳೆಯದು. ಸರ್ ರಾಜೀವ್ ಗೌಡ್ರು ಗೆಲ್ತಾರೆ. ಶೋಭಾ ಕರಂದ್ಲಾಜೆ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರ? ಏನು ಮಾತಾಡಿಲ್ಲ. ಇವು ಒಬ್ಬ ಊರ್ ಬಿಟ್ಟು ಊರ್ ಬಂದು ನಿಂತ್ಬಿಟ್ಟು ಒಂದ್ ದಿವಸ ಒಂದು ರೋಡೇ ಇಲ್ಲಿವರೆಗೂ. ಇಲ್ಲಿ JDS ಕೋಟೆ MLA ಓಟ್ 2 ಸಲ ಓಟ್ ತೊಗೊಳಕ್ಕಾಗಿಲ್ಲ ಅವ್ರ ಕೈಲಿ. ಪ್ರಯೋಜನ ಬಂತು. ಮೋದಿ ಬಂದ ಮೇಲೆ ಬಡವರಂತೂ ಉದ್ಧಾರ ಆಗಿಲ್ಲ, ಎಲ್ಲ ಶ್ರೀಮಂತರು ಪಾಲಾಗಿದೆ ಅಮೌಂಟ್ ಎಲ್ಲ. ಈ ಸರಿ ಜೋಡಿ ಎತ್ತಿರೋದ್ರಿಂದ 20-22 ಸೀಟು ಕಾಂಗ್ರೆಸ್ ಹೊಡೆಯುತ್ತೆ. ಸೆಂಟ್ರಲ್ ನಲ್ಲಿ 25-26 ಜನ MP ಗೆದ್ರು ಮೋದಿ ತಾವು ಮಾತಾಡೋಷ್ಟು ಕೆಪಾಸಿಟಿ ಯಾರಿಗೂ ಇರಲಿಲ್ಲ. ಎಸ್ ವೀಕ್ಷಕರೇ, ಇದೀಗ ಬೆಂಗಳೂರು ಉತ್ತರ ಭಾಗದ ಮಲ್ಲೇಶ್ವರಂನ ಸುಬ್ರಹ್ಮಣ್ಯ ನಗರದಲ್ಲಿದ್ದೀವಿ. ಈಗಾಗಲೇ 28 ಕ್ಷೇತ್ರದ ಚುನಾವಣೆ ನಡೆದಿದೆ. ಸುಬ್ರಹ್ಮಣ್ಯ ನಗರದ ಜನರು ಏನು ಹೇಳ್ತಾರೆ, ಅವರ ಸಂಸದರು ಯಾರು ಆಗ್ತಾರೆ ಅಂತ ಹೇಳ್ತಾರೆ, ಬನ್ನಿ ನೋಡೋಣ. ಸರ್ ನಮಸ್ತೆ. ಸರ್ ಯಾರಾಗ್ಬೋದು ಸರ್ ನಿಮ್ಮ ಸಂಸದರು? ನಮಗೆ ಕಾಂಗ್ರೆಸ್ ಆದ್ರೆ ಒಳ್ಳೆಯದು. ಕಾಂಗ್ರೆಸ್ ಅವರು ರಾಜೀವ್ ಗೌಡ್ರು. ಯಾಕೆ ಸರ್ ಅವ್ರು ಗೆಲ್ಬೋದು? ಇನ್ನೊಂದು ಇದರಲ್ಲಿ ಸೆಂಟ್ರಲ್ ಮಾತಾಡೋಕ್ಕೆ ಕೆಪಾಸಿಟಿ ಇದೆ. ಇವತ್ತವರೆಗೂ ಆಯಿತು. ಶೋಭಾ ಕರಂದ್ಲಾಜೆ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರ? ಏನು ಮಾತಾಡಿಲ್ಲ. ಇವರು ರಾಜ್ಯಸಭಾ ಸದಸ್ಯರಾಗಿ ಚೆನ್ನಾಗಿ ಕನ್ನಡದ ಬಗ್ಗೆ ಮಾತಾಡಿದ್ದಾರೆ. ಚುನಾವಣೆ ನಡೆಯುವ ಮುನ್ನ ಈ ಮಲ್ಲೇಶ್ವರಂ ಕ್ಷೇತ್ರ ಅನ್ನುವಂಥದ್ದು, ಅದರಲ್ಲೂ ಬೆಂಗಳೂರು ಉತ್ತರ ಅನ್ನುವಂಥದ್ದು ಬಿಜೆಪಿ ಇದು ಅಶ್ವತ್ಥನಾರಾಯಣ ಇವರು ಅನಂತಕುಮಾರ್ ಇದ್ದಾಗ ಒಳ್ಳೆ ಮನ್ಸ ಬಿಡಿ ಅವರು. ಇವು ಒಮ್ಮ ಊರು ಬಿಟ್ಟು ಊರು ಬಂದು ನಿಂತ್ಬಿಟ್ಟು ಒಂದು ದಿವಸ ಒಂದು ರೋಡೇ ಇಲ್ಲ ಇದುವರೆಗೂ. ಇವಾಗ ರೋಡ್ ಒಂದು ಎಲ್ಲಿಯೇ ನೋಡೋಕ್ಕಾಗ್ತದೆ? ರಾಜೀವ್ ಗೌಡ ಅಂದರೆ ಇಲ್ಲೇ ಇರ್ತಾರೆ, ಮಲ್ಲೇಶ್ವರದಲ್ಲಿ ಇರ್ತಾರೆ, ಎಲ್ಲಿ ಬೇಕಾದ್ರೂ ರೋಡ್ ಹೋಗೋದು ನಾವು. ಇವ್ರು ತಿರ್ಗಾ ಹೋಗಿ ಚಿಕ್ಕಮಂಗ್ಳೂರು ಸೈಡ್ ಎಲ್ಲ ಹೋಗ್ತಾರೆ. ಅವು ನಾವೇ ನೋಡೋಣ, ಯೋಚನೆ ಮಾಡಿ. ಸರ್ ಶೋಭಾ ಕರಂದ್ಲಾಜೆ ಅವರು MP ಆಗಿದ್ದಂಥವ್ರು, ಅದರಲ್ಲಿ ಸಚಿವರಾಗಿ ಕೂಡ ಕೆಲಸ ಮಾಡಿದಂಥ. ಏನು ಮಾಡಿದ್ದಾರೆ ಕೆಲಸ ತೋರಿಸಿ. ಕರ್ನಾಟಕದ ಬಗ್ಗೆ ಇದುವರೆಗೂ ಹೋಗಿ ಪಾರ್ಲಿಮೆಂಟಲ್ಲಿ ಮಾತಾಡಿದಾರ? ಒಂದು ಮಾತು ಮಾತಾಡಿದರೆ ತೋರಿಸ್ಬಿಡಿ ನೋಡಿ. ಅಂದರೆ ನಿಮ್ಮ ಪ್ರಕಾರ ಬ್ಯಾಕ್ ಟು ಚಿಕ್ಕಮಂಗ್ಳೂರು ಅನ್ನೋ ಒಂದು ಮಾತು, ಗೋ ಬ್ಯಾಕ್ ಶೋಭಾಕ ಅನ್ನೋ ಒಂದು ಪದ ಇಲ್ಲಿ ಹೌದು. ಏನು ಅಚ್ಚಾ ಏನು ಗೊತ್ತು, ಶೋಭಾ ಏನು ಮಾಡಿದ್ದಾರೆ, ಮಿನಿಸ್ಟ್ರಾಗಿ ಏನು ಕೆಲಸ ಮಾಡಿದ್ದಾರೆ ತೋರಿಸ್ಬಿಡಿ. ಮಲ್ಲೇಶ್ವರಂ ಅನ್ನುವಂಥದ್ದು ಬಿಜೆಪಿಯ ಒಂದು ಭದ್ರಕೋಟೆ ಅನ್ನೋ ಒಂದು ಪದ ಇತ್ತು. ಅಶ್ವತ್ಥನಾರಾಯಣ 4-5 ಸಲ MLA ಆಗಿದ್ದಾರೆ. ಅವ್ರು ಕೆಲಸ ಮಾಡಿದ್ದಾರೆ ಬಿಡಿ, ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಈ ಒಮ್ಮ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಕಾರಣ ಏನಿಲ್ಲ. ಚಿಕ್ಕಮಗಳೂರು ಕೆಲಸ ಮಾಡಿ ಅಂತ ಇಲ್ಲ ಉಗಿದಾಕಿದ್ದಾರೆ. ಏನು ಮಾಡ್ತಾರೆ? ಅದೇ ಇವರಿಗೆ ಮೈನಸ್ ಪಾಯಿಂಟ್ ಅಷ್ಟೇ, ಏನಿಲ್ಲ. ನಮ್ಗೆ ರಾಜೀವ್ ಗೌಡ ಒಳ್ಳೆ ಮನುಷ್ಯ, ಸಿಕ್ತಾಗ ಮಾತಾಡ್ತಾರೆ. ಇವಮ್ಮ ಸಿಕ್ತ ಕೈ ಎಲ್ಲ ಆಡ್ತದೆ. ಇದೆಲ್ಲ ಬೇಕಾಗಿಲ್ಲ ನಮಗೆ. ಸರ್ ಚುನಾವಣೆ ನಡೆಯುವ ಮುನ್ನ ಒಂದು ಲೆಕ್ಕಾಚಾರ ಇರ್ತಿತ್ತು, ಏನಂದ್ರೆ ಇವರಿಗೆ ಓಟ್ ಹಾಕ್ಬೇಕು ಅಂತ ಒಂದಿಷ್ಟು ಜನರ ಮಾತನ್ನ ಕೇಳಿ ಬೇಕಾದ್ರೆ ಹಾಕ್ತಾ ಇದ್ರು. ಈಗ ಚುನಾವಣೆ ಆಗೋಗಿದೆ, ಎಷ್ಟು ಪರ್ಸೆಂಟಲ್ಲಿ ಅವ್ರಿಗೆ ಆಗಿರ್ಬೋದು ಅಂತ ಹೇಳ್ತೀರಾ ಸರ್? ಪರ್ಸೆಂಟೇಜ್ ಲೆಕ್ಕಾಚಾರ ಹೇಳೋಕ್ಕಾಗಲ್ಲ. ನಾವು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡಿಂಗ್ ಬರ್ತದೆ, ಅದಂತೂ ಪಕ್ಕ. ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಕಾಂಗ್ರೆಸ್ ಲೀಡಿಂಗ್ ಬರ್ತದೆ. JDS ಮತ್ತೆ ಬಿಜೆಪಿಯ ಮೈತ್ರಿ ಕೂಡ ಆಗಿತ್ತು. ಅದರ ಪ್ರಭಾವ ಮಲ್ಲೇಶ್ವರಂ ಬಿದ್ದಿದೆ ಅನ್ನೋ ಮಾತುಕತೆ ಕೂಡ ಕೇಳಿ ಬರ್ತಾ ಇದೆ. ಅದಂತೂ ತೊಂದರೆನೇ ಇಲ್ಲ ಬಿಡಿ, ಅದಕ್ಕೂ ತೊಂದರೆ ಇಲ್ಲ. ಇಲ್ಲಿ JDS ಕೋಟೆ MLA ಓಟ್ 2 ಸಲ ಓಟ್ ತೊಗೊಳಕ್ಕಾಗಿಲ್ಲ ಅವ್ರ ಕೈಲಿ. ಪ್ರಯೋಜನ ಬಂತು. 2 ಸಾವಿರ MLA ಓಟ್ ತೊಗೊಳಕ್ಕಾಗಿಲ್ಲ ಅವ್ರಿಗೆ. JDS ಓಟ್ ಹೆಚ್ಚೈತೆ ಲೆಕ್ಕಾಚಾರ ಹಾಕೊಂಡ್ರೆ. MP ಎಲೆಕ್ಷನ್ ಎಷ್ಟು ಬೀಳುತ್ತೆ ಹಂಗಲ್ಲಿ ಲೆಕ್ಕ ಹಾಕೊಂಡ್ರೆ. ಬೆಂಗಳೂರಲ್ಲಿ ಒಂದು ಸೀಟ್ ಗೆದ್ದಿಲ್ಲ JDS. ಇನ್ನೇನು ಬರ್ತದೆ? ಮೈತ್ರಿ ಲೆಕ್ಕಾಚಾರ ಏನು ನಡೆಯಲ್ಲ ಮಲ್ಲೇಶ್ವರಮಲ್ಲಿ ಅಂತ. ರಾಜೀವ್ ಗೌಡ್ರು ಮೊದಲ ಬಾರಿಗೆ ಚುನಾವಣೆ ನಿಂತಿದ್ದಾರೆ. ಎಜುಕೇಟೆಡ್ ಅನ್ನೋ ಮಾತುಕತೆ ಎಲ್ಲರ ಹತ್ರ ಬರ್ತಾ ಇದೆ. ಈ ಬಾರಿ ರಾಜೀವ್ ಗೌಡ ಗೆಲ್ಬಹುದಾ? ರಾಜೀವ್ ಗೌಡನೇ ಗೆಲ್ಲಬೇಕು ಅಂತ ನಮ್ಮ ಆಸೆ. ನಿಮ್ಮ ಆಸೆ ಅಷ್ಟೇ. ಇಲ್ಲಿ ಹೇಗಿದೆ ಸರ್ ಲೆಕ್ಕಾಚಾರ ಮಲ್ಲೇಶ್ವರಮಲ್ಲಿ? ಎಲ್ಲರನ್ನೂ ಮಾತಾಡಿಸ್ತಾ ಇರ್ತೀರಾ? ರಾಜೀವ್ ಗೌಡ ಚೆನ್ನಾಗಿದೆ. ರಾಜೀವ್ ಗೌಡ ಅವರಿಗೆ ಚೆನ್ನಾಗಿದೆ. ಓಕೆ ಸರ್. ಇನ್ನು 28 ಕ್ಷೇತ್ರಗಳನ್ನ ತಗೊಂಡ್ರೆ ಕರ್ನಾಟಕದಲ್ಲಿ ಯಾವ ಪಕ್ಷ ಮೇಲ್ಗೈ ಸಾಧಿಸ್ಕೊಳ್ತಾರೆ ಸರ್? ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ 12-13 ಸೀಟ್ ಹೊಡಿತದೆ, BJP ಹೊಡೆಯೋದು ಬಿಡಿ. 12-13 ಸೀಟ್ ಅಂತೂ ಕಾಂಗ್ರೆಸ್ ಬರುತ್ತೆ ಸರ್. ನಿಮ್ಮದೇ ಆದಂಥ ಒಂದು ಮಾತನ್ನು ಹೇಳ್ತಾ ಇದ್ದೀರಾ, ಯಾವ ಲೆಕ್ಕಾಚಾರದಲ್ಲಿ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡಿದೆ ಮಾಮೂಲಿ ಅನುದಾನ ಇದೆಲ್ಲ ಮಾಡೋರಲ್ಲ, ಅದರಿಂದ ಹೆಂಗೂ ಓಟ್ ಹಾಕ್ಬೋದು ಜಾಸ್ತಿ ಅಂತ ನಮಗೆ. ಲೇಡೀಸ್ ಓಟು ಜಾಸ್ತಿ ಬೀಳುತ್ತೆ. ನಮ್ಮ ಮಾತಿನ ಪ್ರಕಾರ JDS ಮತ್ತು ಬಿಜೆಪಿ ಮೈತ್ರಿಗಿಂತ ಕಾಂಗ್ರೆಸ್ನ ಗ್ಯಾರಂಟಿ ನಡೆಯುತ್ತೆ. ಓಕೆ. ಮೋದಿ ನೋಡ್ಬಿಟ್ಟು ಸ್ವಲ್ಪ ಜನ ಓಟ್ ಹಾಕ್ತಾರೆ ಅಷ್ಟೇ. ಬಿಜೆಪಿಗೆ ಓಟ್ ಹಾಕ್ತಾರೆ. ನೀವು ಬಿಜೆಪಿ ಶೋಭಾ ಕರಂದ್ಲಾಜೆ ಗೆಲ್ಬೋದಿಲ್ಲ? ಅಲ್ಲೂ ಡೌಟು ಆಗಲ್ಲ. ಇಲ್ಲಿ ಡೌಟು ಬೇರೆ. 28 ಕ್ಷೇತ್ರದಲ್ಲಿ ಮೋದಿ ಓಟ್ ಹಾಕ್ತಾರೆ ಅನ್ನೋದು. ಹಾಕ್ಬೋದು ಮೋದಿ ಓಟ್. ಸರ್ ನಿಮ್ಮ ಆಯ್ಕೆ ನಿಮ್ಮ ಕ್ಷೇತ್ರದಲ್ಲಿ ಮಲ್ಲೇಶ್ವರಂನಲ್ಲಿ ಯಾರು ಗೆಲ್ಬೋದು ಸರ್? ಅದೇ ಹೇಳಿ, ಇವ್ರು ಕೇಳಿ ಸರ್. ಹೇಳಿ ಸರ್. ಮಲ್ಲೇಶ್ವರಂನಲ್ಲಿ ಶೋಭಾ ಕರಂದ್ಲಾಜೆ ವರ್ಷದ ರಾಜೀವ್ ಗೌಡ್ರು ಯಾರು ಗೆಲ್ಬೋದು? ಪ್ರೊಫೆಸರ್ ರಾಜೀವ್ ಗೌಡ್ರು ಗೆಲ್ತಾರೆ. ಪ್ರೊಫೆಸರ್ ರಾಜೀವ್ ಗೌಡ್ರು ಅವ್ರು ಗೆಲ್ಬೋದು. ಯಾವ ಲೆಕ್ಕ
ಯಾವ ಲೆಕ್ಕಾಚಾರದಲ್ಲಿ ಯಾಕೆ ಅಂತ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಇಲ್ಲಿ 2000 ಗೃಹಲಕ್ಷ್ಮಿದಿರ್ಬೋದು ಮತ್ತು KEBದಿರ್ಬೋದು ಮತ್ತೊಂದು ಅಕ್ಕಿದಿರ್ಬೋದು ಎಲ್ಲ ಅಮೌಂಟ್ ಕೊಡೋದ್ರಿಂದ ಕಾಂಗ್ರೆಸ್ಗೆ ವರ್ಚಸ್ ಜಾಸ್ತಿ ಇದೆ. ಅದ್ರ ಮೇಲೆ ಓಟ್ ಡಿಪೆಂಡ್ ಆಗಿ ಪ್ರೊಫೆಸರ್ ರಾಜೀವ್ಗೌಡರು ಗೆಲ್ತಾರೆ. ಓಕೆ ಸರ್, ನಿಮ್ಮದೇ ಮಾತಿನಲ್ಲಿ ಹೇಳಬೇಕಂದ್ರೆ ಕಾಂಗ್ರೆಸ್ಗೆ ವರ್ಚಸ್ಸಿದೆ, ರಾಜೀವ್ ಗೌಡರು ಗೆದ್ದೇ ಗೆಲ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ಸಚಿವರಾಗಿದ್ದವರು, ಕೇಂದ್ರ ಸಚಿವರಾಗಿದ್ದವರು ಮತ್ತು MP ಎಲೆಕ್ಷನಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಗೆದ್ದು ಅವರ ಹೆಸರನ್ನು ಅವರ ವರ್ಚಸ್ಸನ್ನು ಹೆಚ್ಚಿಸ್ಕೊಂಡಿರುವಂಥವ್ರು ಶೋಭಾ ಕರಂದ್ಲಾಜೆ ಅವರು ನಿಮ್ಮ ಕ್ಷೇತ್ರದಲ್ಲಿ ಈ ಬಾರಿ ನಿಂತಿದ್ದರು. ಚುನಾವಣೆ ಆಗಾಗಿದೆ, ಮತದಾನವೂ ಕೂಡ ಆಗಾಗಿದೆ. ಹೇಗಿದೆ ಸರ್, ಎಷ್ಟು ಪರ್ಸೆಂಟೇಜಲ್ಲಿ ಯಾರು ಗೆಲ್ಬೋದು ಏನಂತ? ಇಲ್ಲಿ 65% ವೋಟ್ ಆಗಿದೆ. ಬಟ್ ಯಾಕೆ ಅಂತ ಅಂದರೆ ಚಿಕ್ಕಮಗಳೂರು ಉಡುಪಿನಲ್ಲಿ ಅವ್ರು ಕೆಲಸ ಮಾಡಿಲ್ಲ. ಅಲ್ಲಿ ಗೋಬ್ಯಾಕಂತ ಕಳಿಸಿದ್ದಾರೆ. ಗೋಬ್ಯಾಕಂತ ಅಲ್ಲಿ ಕಳಿಸಿದ ಮೇಲೆ ಇಲ್ಲಿ ಬಂದು ಏನು ಕೆಲಸ ಮಾಡ್ತಾರೆ ಅವರು? ಮಾಡೋದಿಲ್ಲ. ಅದರಿಂದ ಏನು ಮಾಡಿದ್ದಾರೆ, ಜನ ಆಯ್ಕೆ ತೀರ್ಮಾನ ಮಾಡಿರೋದು ಪ್ರೊಫೆಸರ್ ರಾಜೇಗೌಡರನ್ನ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ರೀತಿ ಲೆಕ್ಕಾಚಾರ ನಿಮ್ಮಲ್ಲಿರಬಹುದು. ಆದರೆ ಮಲ್ಲೇಶ್ವರಂ ಕ್ಷೇತ್ರ ಅನ್ನುವಂಥದ್ದು BJPಯ ಭದ್ರಕೋಟೆ ಮತ್ತು ಅದಲ್ಲದೆ ಮೋದಿ ಅವರ ಹೆಸರು ಕೂಡ ಇಲ್ಲಿ ನಡೆಯುತ್ತೆ ಅನ್ನೋ ಮಾತುಕತೆ ಬರ್ತಾ ಇತ್ತು ಚುನಾವಣೆಗಿಂತ ಮುಂಚೆ. ಈಗ ಹೇಗಿದೆ ಸರ್ ಲೆಕ್ಕಾಚಾರ? ಮೋದಿಯವರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು, ಉದ್ಯೋಗ ಕೊಡಲಿಲ್ಲ. ಆಮೇಲೆ ದುಡ್ಡು ಬ್ಯಾನ್ ಮಾಡಿ GST ತಗೊಂಬಂದ್ರು 16%. ಜನಗಳಿಗೆ ನೆಮ್ಮದಿ ಅನ್ನೋದು ಹಾಳಾಗೋಯ್ತು. ಮೋದಿ ಬಂದ ಮೇಲೆ ಬಡವರಂತೂ ಉದ್ಧಾರ ಆಗಲಿಲ್ಲ. ಎಲ್ಲ ಶ್ರೀಮಂತರು ಪಾಲಾಗಿದೆ ಅಮೌಂಟೆಲ್ಲ. ಅದಾನಿ ಅಂಬಾನಿ ಅಂಥವ್ರಿಗೆ ಹೋಗಿದೆ. ಆದ್ದರಿಂದ ಇಲ್ಲಿ ಯಾವುದು ವರ್ಕೌಟ್ ಆಗಲ್ಲ ಅವ್ರಿಗೆ. ಕರ್ನಾಟಕದ ಕಾಂಗ್ರೆಸ್ ಆಡಳಿತ ಇದೆ, ಮೋದಿ ವರ್ಚಸ್ ಏನು ನಡೆಯಲ್ಲ ಅನ್ನೋ ನಿಮ್ಮ ಮಾತು. ಹೌದೌದು ಸರ್, ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಆಡಳಿತ ಇದೆ, ಎಷ್ಟು ಗೆಲ್ಬೋದು ಸರ್ ಲೋಕಸಭೆ 28 ಕ್ಷೇತ್ರದಲ್ಲಿ? 20 ರಿಂದ 22 ಸೀಟ್ ಹೊಡಿತಾರೆ ಕಾಂಗ್ರೆಸ್. 20 ರಿಂದ 22 ಕ್ಷೇತ್ರ ಸೀಟು ಕಾಂಗ್ರೆಸ್ ಹೊಡಿಯುತ್ತೆ. ಓಕೆ, ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀರಾ? ಯಾವ ಲೆಕ್ಕಾಚಾರದಲ್ಲಿ ಅಂದರೆ ಸಿದ್ದರಾಮಯ್ಯನ ವರ್ಚಸ್ಸು, DK ಶಿವಕುಮಾರ್ ವರ್ಚಸ್ ಮೇಲೆ ಪಕ್ಕ ಹೊಡಿತಾರೆ 22 ಸೀಟು. ಜೋಡೆತ್ತು ಸರ್ಕಾರ ಈ ಬಾರಿ ಲೋಕಸಭೆಯಲ್ಲೂ ಕೂಡ 20 ರಿಂದ 22 ಕ್ಷೇತ್ರ. ಹೌದು. ಈ ಸರಿ ಜೋಡೆತ್ತಿರೋದ್ರಿಂದ 20 ರಿಂದ 22 ಸೀಟು ಕಾಂಗ್ರೆಸ್ ಹೊಡಿಯುತ್ತೆ. ಸರ್, ನಿಮ್ಮದೇ ಮಾತುಕತೆ ಬರೋಣ. ಒಂದು ಕಡೆ ಜೋಡೆತ್ತು, ಇನ್ನೊಂದು ಕಡೆ JDS ಮತ್ತು BJPಯ ಮೈತ್ರಿ. ಏನಾಗ್ಬೋದು ಸರ್ 28? ಅಲಯನ್ಸ್ ಆಗಿರೋದ್ರಿಂದ ಅವ್ರವರಲ್ಲೇ ಮನಸ್ತಾಪ ಇದೆ. ಆದ್ದರಿಂದ ಜನಕ್ಕೆ ಕನ್ಫ್ಯೂಸ್ ಆಗಿದೆ. ಯಾರಿಗೆ ಓಟ್ ಹಾಕಬೇಕು, ಇವ್ರಿಗೆ ಹಾಕಿದ್ರೆ ಅವ್ರಿಗೂ ಇದಾಗುತ್ತಾ, ಅವರಿಂದ ಇವ್ರಿಗಾಗುತ್ತಾ ಅಂದ್ಬಿಟ್ಟು ಕನ್ಫ್ಯೂಸ್ ಆಗಿ, ಅದರಿಂದ ಯಾರು ಕನ್ಫ್ಯೂಸ್ ಮಾಡ್ಕೊಳ್ದಲೆ ಒಂದು ಸೈಡ್ ಓಟ್ ಹಾಕೋಣ, ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಈ ಸೈಡೇ ಕೊಡೋಣ, ಒಂದು ಸೈಡ್ ಹಾಕೋಣ ಓಟು ಅಂತ ಹೇಳಿ ಜನ ತೀರ್ಮಾನ ಮಾಡಿರೋದು. ಈಗಾಗಲೇ 25 ರಿಂದ 26 ಹಾಲಿ ಸಂಸದರು ಕೂಡ ಇದ್ದಾರೆ. ಎಲೆಕ್ಷನ್ ಆಗ ಹೋಗಿದೆ. ಅವರೆಲ್ಲ ಲೆಕ್ಕಾಚಾರ ತಪ್ಪಾಗುತ್ತೆ ಅಂತ ನಿಮ್ಮ ಪ್ರಕಾರ? 100% ತಪ್ಪಾಗುತ್ತೆ. ಯಾಕೆ ಅಂತ ಅಂದರೆ ಇವರು ಸೆಂಟ್ರಲ್ನಲ್ಲಿ 25 ಜನ 26 ಜನ MP ಗೆದ್ರೂ ಮೋದಿ ತಾವು ಮಾತಾಡೋಷ್ಟು ಕೆಪಾಸಿಟಿ ಯಾರಿಗೂ ಇರಲಿಲ್ಲ. ಎಲ್ಲ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾರೆ. ಏನಾರ ಒಂದು ವರ್ಚಸ್ಸು ಮೇಕೆದಾಟು ಇರ್ಬೋದು ಮತ್ತು ಇನ್ನೊಂದು ಯಾವುದೇ ಒಂದು ಇದನ್ನು ಕೇಳೋಷ್ಟು ಕೆಪಾಸಿಟಿ MP ಗಳಿಗೆ ಇರಲಿಲ್ಲ. ಅದರಿಂದ ಜನ ತೀರ್ಮಾನ ಮಾಡಿರೋದು ಇವ್ರನ್ನ ಮನೆ ಕಳಿಸ್ಬೇಕು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಹೇಳಿ ಒಂದು 20 ರಿಂದ 22 ಸೀಟ್ ಕಾಂಗ್ರೆಸ್ ಖಂಡಿತ ಬರುತ್ತೆ. ದೇಶದ ಲೆಕ್ಕಾಚಾರ ಒಂದಾದರೆ ಕರ್ನಾಟಕದ ಲೆಕ್ಕಾಚಾರ ಲೆಕ್ಕಾಚಾರ ಬೇರೆ. ನಿಮ್ಮ ಪ್ರಕಾರ? ಹೌದು. ಸರ್, ರಾಜೀವ್ ಗೌಡ್ರು ಈಗ ಪಕ್ಷಗಳನ್ನು ಹೊರತುಪಡಿಸಿ ಸರ್, ರಾಜೀವ್ ಗೌಡ್ರು ವರ್ಸಸ್ ಶೋಭಾ ಕರಂದ್ಲಾಜೆ ಬರೀ ವ್ಯಕ್ತಿಗತವಾಗಿ ತಗೊಂಡ್ರೆ ಯಾರು ಬೆಸ್ಟ್? ಪ್ರೊಫೆಸರ್ ರಾಜೀವ್ಗೌಡರು. ಯಾಕೆಂದ್ರೆ ರಾಜ್ಯಸಭೆ ಮೆಂಬರ್ ಆಗಿದ್ದವರು, ಅವ್ರಿಗೆ ವರ್ಚಸ್ಸಿದೆ, ಮುಂದೆ ಅಭಿವೃದ್ಧಿ ಮಾಡ್ತಾರೆ. ಈ ಕಡೆ ಗೆದ್ದರೆ ಇವ್ರು ಬಂದರೆ ಏನು ಮಾಡ್ತಾರೆ, ಅಲ್ಲಿ ಗೋಬೇಕಂತ ಹೇಳಿದ್ಮೇಲೆ ಇಲ್ಲೇನು ಮಾಡ್ತಾರೆ, ಇಲ್ಲೂ ಅದೇ ಕೆಲಸನೇ ಮಾಡೋದು. ಅದರಿಂದ ಏನು ಮಾಡ್ತಾರೆ, ಯಾರು ಓಟ್ ಹಾಕಕ್ಕೆ ಇಷ್ಟಪಡೋದು. ಗೋ ಬ್ಯಾಕ್ ಶೋಭಕ್ಕ ಅನ್ನೋದೇ ಅವರಿಗೆ ವರ್ಚಸ್ಸನ್ನು ಕಡಿಮೆ ಮಾಡಿದೆ ಅಂತ ಹೇಳಿ. 100% ಇದೆ. ಇಲ್ಲೇ ಅಂತ ಅಲ್ಲ, ಮಾದೇವಪುರ ಇರ್ಬೋದು, ಈ ಕಡೆ KR ಪುರಂ ಇರ್ಬೋದು, ಎಲ್ಲ ಹೆಬ್ಬಾಳ ಇರ್ಬೋದು, ಎಲ್ಲಿ ನೋಡು ಬರೀ ಗೋಬೇಕಂತಿರೋನೇ ಹೇಳಿರೋದು. ಅದರಿಂದ ಯಾರು ಓಟ್ ಹಾಕಕ್ಕೆ ಚಾನ್ಸ್ ಇಲ್ಲ. ರಾಜೀವ್ ಗೌಡ್ರೆ ಮತದಾನ ಆಗಾಗಿದೆ. ರಾಜೀವ್ ಗೌಡ್ರೆ ಗೆಲುವನ್ನು ಸಾಧಿಸಿದರೆ MP ಆದರೆ, ಈ ಕ್ಷೇತ್ರದ MP ಆದರೆ ಏನೇನು ಆಕಾಂಕ್ಷೆ ಪಡ್ತೀರಿ? ಏನೇನು ಅಭಿವೃದ್ಧಿ ಮಾಡಬೇಕು? ಈಗ ಇನ್ನೂ ಅಭಿವೃದ್ಧಿ ಆಗೋಷ್ಟು ಬೇಜಾನ್ ಕೆಲಸ ಇದೆ MP ನಲ್ಲಿ. ಇವ್ರು ಏನು ಮಾಡಿಲ್ಲ. ಇಲ್ಲಿ ಸದಾನಂದ ಗೌಡ್ರಾಗಿರ್ಬೋದು, ಏನು ಈ ಕಡೆ ಬಂದು ನೋಡೇ ಇಲ್ಲ. 5 ವರ್ಷದಲ್ಲಿ ಈ ಕಡೆ ಬಂದು ಏನು ಮಕ್ಕ ತೋರಿಸಿಲ್ಲ, ಏನು ಮಾಡಿಲ್ಲ. ಅದರಿಂದ ಪ್ರೊಫೆಸರ್ ರಾಜೀವ್ ಗೌಡ್ರಿಗೆ ಇದ್ದರೆ ಅವ್ರಿಗೆ ಅನುಭವ ಜಾಸ್ತಿ ಇದೆ. ಬಟ್ ಮಾಡ್ಬೋದು, ಕೆಲಸ ಮಾಡ್ತಾರೆ. ಈ ಬಾರಿ ಉಲ್ಟಾ ಆಗುತ್ತೆ. 100% ಆಗುತ್ತೆ.